ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಹೇಳ್ತೇನೆ, ಒಬ್ಬ ವ್ಯಕ್ತಿಯನ್ನು ಏನು ಮರ್ಡರ್ ಮಾಡ್ತಾರೆ, ಕೊಲೆ ಮಾಡ್ತಾರಲ್ಲ, ಅದರತ್ತೆ ಅದಕ್ಕಿಂತಲೂ ದೊಡ್ಡ ಕ್ರೈಮ್. ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಬಹುಶಃ ಈ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಚುನಾವಣಾಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಒಂದು ವೇಳೆ ಇವರು ಆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇವರು ವಿರುದ್ಧ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೂ ಮತ್ತು ಚುನಾವಣಾ ಆಯೋಗ ದೆಹಲಿಗೂ ಕೂಡ ಹೋಗಿ ನಾವು ದೂರನ್ನು ಸಲ್ಲಿಸ್ತಾ ಇದ್ದೇವೆ. ಚುನಾವಣೆ ಬರ್ಖಾಸ್ತುಗೊಳಿಸಿ ನ್ಯಾಯಸಮ್ಮತವಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮತ್ತೆ ಚುನಾವಣೆ ಮಾಡಬೇಕು ಅಂಥೇಳಿ ನಾನು ಧರಣಿ ಮಾಡ್ತೀನಿ ಅಂತ ಇವತ್ತು 6 ನಾನು ಮನವಿ ಕೊಟ್ಟು ಧರಣಿ ಕೂತಿದ್ದೆ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾಗರಾಜ್ ಕಲ್ಕುಟಿಗರ್ ಏನಿದ್ದಾರೆ, ಇದು KRS ಪಕ್ಷದ ಅಭ್ಯರ್ಥಿಯಾಗಿದ್ದಂಥವರು. ಕಾಂಗ್ರೆಸ್ ಮತ್ತು BJP ಈ ಒಂದು ಇಲೆಕ್ಷನ್ನಲ್ಲಿ ಹಣ ಹಂಚಿಕೆ ಮಾಡಿದೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಈಗ ಧರಣಿ ಸತ್ಯಾಗ್ರಹವನ್ನು ಕುಳಿತುಕೊಂಡಿದ್ದಾರೆ. 3 ದಿನಗಳ ಕಾಲ ಈ SP ಆಫೀಸಿಗೆ, ತಹಸೀಲ್ದಾರ್ ಆಫೀಸಿಗೆ, ವಿವಿಧ ಕಚೇರಿಗಳಿಗೆ ಅಡ್ಡಾಡಿ ಈಗ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಕುಳಿತುಕೊಂಡಿದ್ದಾರೆ. ಸೊ ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈಗ ಕಲ್ಕುಟಿಗರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ತಾವು ಧರಣಿ ಸತ್ಯಾಗ್ರಹದ ರೀತಿಯಲ್ಲಿ ಕುಳಿತುಕೊಂಡಿದ್ದೀರಿ. ಅನೇಕ ಅಧಿಕಾರಿಗಳನ್ನು ಈಗ ಆಲ್ರೆಡಿ ಭೇಟಿಯಾಗಿದ್ದೀರಿ, 3 ದಿನಗಳ ಕಾಲ ಅಡ್ಡಾಡಿದಿರಿ. ಸೊ ಕೊನೆಯದಾಗಿ ಪರ್ಮಿಷನ್ ಸಿಕ್ಕಿದೆ ಕುಳಿತುಕೊಳ್ಳಿಕ್ಕೆ. ಏನು ಹೇಳ್ತೀರಿ ಸರ್, ಏನು ಆರೋಪ ನಿಮ್ಮದು ಪ್ರಮುಖವಾಗಿ ಅಂತ? ನಂದು ಆರೋಪ ಏನು ಅಂತಂದರೆ, ಈ ಉಪಚುನಾವಣೆಗೆ ನಾನು KRS ಪಕ್ಷದಿಂದ, ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಭ್ಯರ್ಥಿ ಆಗಿದ್ದೀನಿ. ಸೊ ಈ ಚುನಾವಣೆ ಮತದಾನದ ದಿನ ಅಂದರೆ 9ನೇ ತಾರೀಕು ಏಪ್ರಿಲ್ 2026 ಗುರುವಾರ ದಿನ ಕಾಂಗ್ರೆಸ್ ಪಕ್ಷದ ಮುಖಂಡ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಪಕ್ಷದ ಅಭ್ಯರ್ಥಿ ಪರ ಮತ ಕೇಳಲಿಕ್ಕೆ ಜನರಿಗೆ ಹಣ ಹಂಚುವ ಮೂಲಕ, ಆಮಿಷ ಒಡ್ಡುವ ಮೂಲಕ ಚುನಾವಣಾ ಭ್ರಷ್ಟಾಚಾರ ಎಸಗಿದ್ದಾರೆ. ಆ ಸಂಬಂಧಪಟ್ಟ ವಿಡಿಯೋ ಇಡೀ ಸುದ್ದಿ ಮಾಧ್ಯಮಗಳಲ್ಲಿ ಕೂಡ ವೈರಲ್ ಆಗಿದೆ. ಸೊ ನಾನು ಚುನಾವಣಾ ಅಧಿಕಾರಿಗೆ ನಾನು ಫೋನ್ ಮಾಡಿ ಕೇಳಿದಾಗ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರು. ಮತ್ತು ಇಡೀ ಚುನಾವಣೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳ ಮೇಲೆ ಪ್ರಕರಣಗಳಾಗಿದೆ ಅದು ಮಾಹಿತಿ ಕೊಡು ಅಂತ ಕೇಳಿದ್ರೆ ಈಗ 4-5 ದಿನ ಆಯಿತು, ಇದುವರೆಗೂ ಕೂಡ ನನಗೆ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಸ್ವತಃ SP ಅವ್ರನ್ನ ಭೇಟಿಯಾಗಿ ನಾನು ಕೇಳಿದ್ದೀನಿ, DC ಅವ್ರನ್ನ ಭೇಟಿಯಾಗಿ ಕೇಳೀನಿ. ಅವ್ರನ್ನ ಕೇಳಿದಾಗ ಒಂದು ಅರ್ಜಿ ಕೊಡ್ರಿ ನಮಗಂತಾರೆ. ಅರ್ಜಿನೂ ಕೊಟ್ಟರು ಸಹಿತ ಇದುವರೆಗೂ ಅವ್ರು ನನಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಚುನಾವಣಾ ಭ್ರಷ್ಟಾಚಾರ ಸಂಬಂಧಪಟ್ಟಂಗೆ ನೀವೇ ಒಂದು ಸಮಗ್ರ ತನಿಖೆ ನಡೆಸಿ. ಯಾಕಂದರೆ ಚುನಾವಣಾ ಸ್ವತಂತ್ರ ಆಯೋಗ ನಮಗೆ ನಾಮಿನೇಷನ್ ಮಾಡಿದಾಗ ನಮಗೊಂದು ನೋಟಿಸ್ ಕೊಟ್ಟಿರ್ತಾರೆ ಅವರು, ನಾವು ಅಭ್ಯರ್ಥಿ ಅಂತ ಅಂತಿಮ ಆದಮೇಲೆ, ಅದು ನಾಮಿನೇಷನ್ನು ಸ್ಕ್ರೂಟ್ನಿ ಆದಮೇಲೆ ಅಭ್ಯರ್ಥಿಗಳು ಲಿಸ್ಟ್ ಫೈನಲ್ ಒಂದು ಫಸ್ಟ್ ನೋಟಿಸ್ ಅದೇ ಏನು ಅಂತಂದ್ರೆ, ನೀವು ಚುನಾವಣಾ ಭ್ರಷ್ಟಾಚಾರ ಮಾಡಬಾರ್ದು, ಹಣ ಹಂಚಿ ಆಮಿಷ ಒಡ್ಡಿ ಇದು ಮಾಡಬಾರ್ದು, ಜಾತಿ ಧರ್ಮದ ಹೆಸರಲ್ಲಿ ಮತ ಕೇಳಬಾರ್ದು ಅಂತ 10 ಒಂದು ನಿಯಮಗಳನ್ನು, ಚುನಾವಣಾ ಅಕ್ರಮಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಅದನ್ನು ಮಾಡಿದರೆ ನಾವು ನಿಮ್ಮ ಚುನಾವಣೆ ಸ್ಪರ್ಧೆ ಮಾಡಿ ನಿಮ್ಮನ್ನು ಅನುರ್ಜಿತಗೊಳಿಸ್ತೀವಿ, ಇಲ್ಲ ಚುನಾವಣೆಯನ್ನು ನಾವು ಬರ್ಖಾಸ್ತುಗೊಳಿಸಿ ಮತ್ತೆ ಚುನಾವಣೆ ಮಾಡ್ತೇವೆ. ಅದೇ ನೋಟಿಸನ್ನು ಅವ್ರಿಗೆ ವಾಪಸ್ ಕೊಟ್ಟು ಈಗ ಈ ಒಂದು ಅಕ್ರಮಗಳನ್ನು ಕಾಂಗ್ರೆಸ್ಸು BJP ಅವರು ಮಾಡಿದ್ದಾರೆ. ಇವರು ಕಾಂಗ್ರೆಸ್ನವರು ಹಣ ಹಂಚಿ ಮತ ಕೇಳಿದರೆ ಕಾಂಗ್ರೆಸ್ನವರು ಧರ್ಮದ ಹೆಸರಲ್ಲಿ ಮತ ಕೇಳುವ ಮೂಲಕ ಇವರು ಚುನಾವಣಾ ಅಕ್ರಮಗಳನ್ನು ಭ್ರಷ್ಟಾಚಾರನ ಎಸಗಿದ್ದಾರೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅದು ಸಾಬೀತು ಆಗೇ ಆಗ್ತದೆ. ಯಾಕಂದ್ರೆ ನಾವು ಸಾಕ್ಷಿ ಕೊಟ್ಟಿವಿ, ನಿಮಗೂ ಗೊತ್ತಿರ್ತದೆ ಸಾಕ್ಷಿ. ಅದಕ್ಕೆ ಇಡೀ ಚುನಾವಣೆ ಬರ್ಖಾಸ್ತುಗೊಳಿಸಿ ನ್ಯಾಯಸಮ್ಮತವಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮತ್ತೆ ಚುನಾವಣೆ ಮಾಡಬೇಕು ಅಂಥೇಳಿ ಈ ಒಂದು ತನಿಖೆಯನ್ನು ನೀವು 4ನೇ ತಾರೀಕು ಮೇ 2026 ಏನು ಮತ ಎಣಿಕೆ ಅದ ಅದರ ಪೂರ್ವದಲ್ಲೇ ಮಾಡಿ ನೀವು ಈ ಕ್ರಮ ತಗೊಳ್ಬೇಕು ಅಂತ ನನ್ನ ಬೇಡಿಕೆಯೊಂದಿಗೆ ನಾನು ಧರಣಿ ಮಾಡ್ತೀನಿ ಅಂತ ಇವತ್ತು 6 ನಾನು ಮನವಿ ಕೊಟ್ಟು ಧರಣಿ ಕೂತಿದ್ದೀನಿ. ಇದು ಧರಣಿ ಮತ ಎಣಿಕೆ ದಿನವರೆಗೂ ಇದು ಮುಂದುವರಿತದೆ. ಯಾಕೆಂತಂದರೆ ಒಂದು ಸಾರಿ ಮತ ಎಣಿಕೆ ಆಗಿಬಿಡ್ತು ಅಂತಂದರೆ, ಸಪೋಸ್ ಕಾಂಗ್ರೆಸ್ ಅಭ್ಯರ್ಥಿನಿದೆ ಗೆಲುವಾಯಿತು ಅಂತಂದರೆ ನಾನು ಮತ್ತೆ ಹೈಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕಬೇಕು, ಅವ್ರನ್ನ ಅನುಚಿತಗೊಳಿಸ್ಬೇಕಂತಂದ್ರೆ. ಅದು ಇಮಿಡಿಯೇಟ್ ಆಗೋವಂಥದ್ದಲ್ಲ, ಅದು 1 ವರ್ಷ 2 ವರ್ಷ ಕೋರ್ಟಲ್ಲಿ ನಡೀತದೆ. ಇದು ನಡೆಯೋದೇ ಈಗ 2 ವರ್ಷಕ್ಕೆ ಚುನಾವಣೆ, ಮತ್ತು 2 ವರ್ಷ ಅವಧಿ ಮುಗಿದ ಮೇಲೆ ಅವರು ತೀರ್ಪು ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಅದು ಏನು ಸ್ವತಂತ್ರ ಆಯೋಗ ಆಗಿರೋದ್ರಿಂದ ಇವರೇ ಅದನ್ನು ತೀರ್ಮಾನ ತಗೊಂಡು ಚುನಾವಣೆಯನ್ನು ಬರ್ಖಾಸ್ತುಗೊಳಿಸಿ ಮತ್ತೆ ಉಪಚುನಾವಣೆ ಮಾಡಬೇಕು ಅಂತ ಬೇಡಿಕೆಯೊಂದಿಗೆ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಮತ್ತು ಕಾನೂನಾತ್ಮಕ ಹೋರಾಟ ಅದು ಸುದೀರ್ಘ ಸಮಯ ತೊಗೊಂಡ್ರೂ ಕೂಡ ಆ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ.
ಈಗಾಗಲೇ KRS ಪಕ್ಷದ ಅಧ್ಯಕ್ಷ ದೀಪಕ್ ಅವ್ರ ಜೋಡಿ ಮಾತಾಡಿದ್ದೇನೆ. ಏನು ಬೆಂಗಳೂರು ಹೈಕೋರ್ಟಲ್ಲಿ ಹಾಕ್ಬೇಕಾ ಧಾರವಾಡ ಎಕ್ಸ್ಟೆಂಡೆಡ್ ಬೆಂಚಲ್ಲಿ ಹಾಕಬೇಕಾ ಅದು ಅವ್ರ ಬಗ್ಗೆ ತೀರ್ಮಾನ ನಾವು ನಾಳೆ ತಗೊಳ್ತೇವೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಬೇಕು RO ಕಡೆಯಿಂದ. ಅದು ದಾಖಲೆ ಇಟ್ಕೊಂಡೆ ನಾನು ಪಿಟಿಷನ್ ಹಾಕಬೇಕು. ಇವ್ರು ದಾಖಲೆ ಕೊಡ್ತಾ ಇಲ್ಲ. ಅವ್ರು ಕೊಟ್ಟರು ಸರಿ, ಕೊಡದೇ ಇದ್ದರೂ ಸರಿ, ನಮಗೇನು ಸಾಕ್ಷಿ ಸಿಕ್ಕವ ಅದು ಹಣ ಹಂಚಿದ ಬಗ್ಗೆ ಅದನ್ನು ಮತ್ತು ಧರ್ಮದ ಹೆಸರಲ್ಲಿ ಮತ ಕೇಳಿದ ಬಗ್ಗೆ ಎರಡೂ ನಾವು ಸಾಕ್ಷಿಯನ್ನು ಮುಂದೆ ಇಟ್ಟುಕೊಂಡು ನಾವು ರಿಟ್ ಪಿಟಿಷನ್ ಹಾಕ್ತೀವಿ. ಚುನಾವಣಾ ಮತ ಎಣಿಕೆಗೆ ಸ್ಟೇ ತರೋ ಒಂದು ಪ್ರಯತ್ನವನ್ನು ಮಾಡ್ತೇವೆ. ವೀಕ್ಷಕರೇ, ಏನು ಅಂತಂದರೆ ಈ ಚುನಾವಣೆ ಒಂದು ಸಂದರ್ಭದಲ್ಲಿ ನಡೆಯುವಾಗ ಒಂದು ವಿಡಿಯೋ ನೀವೆಲ್ಲ ಗಮನಿಸಿರ್ಬೋದು. ಯಾವ ರೀತಿ ವಿಡಿಯೋ ಇತ್ತಂತಂದರೆ, ಒಬ್ಬ ವ್ಯಕ್ತಿ ದುಡ್ಡನ್ನು ಈ ನೀರಿನ ಥರ ಚೆಲ್ತಿರ್ತಾನೆ. ಸುತ್ತಮುತ್ತ ಮಹಿಳೆ ಇರ್ತಾರೆ, ಕಿತ್ಕೊಳ್ತಿರ್ತಾರೆ ಒಂದು ರೀತಿ. ಆ ವಿಡಿಯೋ ವೈರಲ್ ಆಗಿ ಹೋಗುತ್ತೆ. ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಪ್ರತಿಯೊಬ್ಬ ಜನ ಆ ಒಂದು ವಿಡಿಯೋನ ನೋಡ್ತಾರೆ. ಆದರೆ ಇನ್ನೂವರೆಗೂ ಈ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಈ ನಾಯಕರು ಕೂತಿರೋದು, ಹಾಗೆ ಅಧಿಕಾರಿಗಳು ಕೂತಿರೋದು ನಿಜಕ್ಕೂ ಒಂದು ಶೋಚನೀಯ ಅಂತ ಹೇಳ್ಬೋದು. ಸರ್, ನೀವು ನೋಡಿದ್ರೆ ಆ ವಿಡಿಯೋನ ಗಮನಿಸಿದ್ರೆ? ನಾನು ನೋಡಿದ್ದೀನಿ ಆ ವಿಡಿಯೋ. ಆ ಮನುಷ್ಯ ನೋಡ್ರಿ, ಇಡೀ ಚುನಾವಣೆ ನಡೆಸ್ಬೇಕಾದ್ರೆ ಎಲ್ಲೆಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಹಣ ಯಾರಾದರೂ ತೊಗೊಂಬರ್ತಾರೆ, ಆಮಿಷ ಹೊಡ್ಲಿ, ಸೀರೆ ಪಂಚ್ ಏನೋ ತೊಗೊಂಬರ್ತಾರಂತೆ, ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿ ಬಿಡ್ತಾರೆ. ಇಷ್ಟು ದೊಡ್ಡ ವ್ಯವಸ್ಥೆ ಮಾಡಿಕೊಂಡ್ರು ಆ ವ್ಯವಸ್ಥೆಗೆ ಚಾಲೆಂಜ್ ಮಾಡೋ ರೀತಿಯಲ್ಲಿ ಅವ ರೊಕ್ಕ ಹಂಚಿ ಏನು ಮತ ಪಡೀಲಿಕ್ಕೆ ಆಮಿಷ ಹೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ಇಡೀ ಚುನಾವಣೆಗೆ ಮತ್ತು ಇಡೀ ವ್ಯವಸ್ಥೆಗೆ ಒಂದು ದೊಡ್ಡ ಚಾಲೆಂಜ್ ಆಗಿ ಅವ್ನು ಮಾಡ್ತಾನೆ. ಎಷ್ಟು ಬಂಡ ಧೈರ್ಯದಿಂದ ಅವ್ನು ಮಾಡ್ತಾನೆ. ಇಷ್ಟೊತ್ತಿಗಾಗಲೇ ಅವನು ಅರೆಸ್ಟ್ ಮಾಡಿ ಇವ್ರು ಒಳಗೆ ಹಾಕಬೇಕಾಗಿತ್ತು. ಆತನ ಇವರು ಅರೆಸ್ಟ್ ಮಾಡಿ ಕೂಡ ಒಳಗೆ ಹಾಕಿಲ್ಲ. ಮತ್ತು ಇವ್ರು ತುಂಬ ಉಡಾಪಿಯಾಗಿ SP ಅವರು ಮತ್ತು RO ಮಾತಾಡ್ತಾರೆ. ಅದೊಂದು ಕಾಗ್ನಿಜಿಬಲ್ ಅಫೆನ್ಸ್ ಅಲ್ಲ, ಸೀರಿಯಸ್ ಅಫೆನ್ಸ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ನಾನು RO ಅವರಿಗೆ ಮತ್ತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಹೇಳ್ತೇನೆ, ಒಬ್ಬ ವ್ಯಕ್ತಿಯನ್ನು ಏನು ಮರ್ಡರ್ ಮಾಡ್ತಾರೆ, ಕೊಲೆ ಮಾಡ್ತಾರಲ್ಲ, ಅದರತ್ತೆ ಅದಕ್ಕಿಂತಲೂ ದೊಡ್ಡ ಕ್ರೈಮ್. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಏನು ಚಾಲೆಂಜ್ ಮಾಡೋ ರೀತಿಯಲ್ಲಿ, ಏನು ಕೊಲ್ಲೋ ರೀತಿಯಲ್ಲಿ ಆತ ಏನು ಒಂದು ಪ್ರಯತ್ನ ಮಾಡ್ತಾನೆ. ಇಡೀ ಚುನಾವಣಾ ವ್ಯವಸ್ಥೆನ ಬುಡುಮೇಲೆ ಮಾಡೋ ರೀತಿಯಲ್ಲಿ ಆತನ ಪ್ರಯತ್ನದ. ಇದು ಒಂದು ಕೊಲೆಗಿಂತಲೂ ಏನು ಕಡಿಮೆ ಪ್ರಯತ್ನ ಅಲ್ಲ. ಇಷ್ಟೊತ್ತಿಗಾಗಲೇ ಆತನನ್ನು ಅರೆಸ್ಟ್ ಮಾಡಿ ಇವರು ಜೈಲಿಗೆ ಕಟ್ಟಬೇಕಾಗಿತ್ತು. ಈಗಾಗಲೇ ಅದೇ ಪಕ್ಷದ ಅಧಿಕಾರ ಇರೋದರಿಂದ ಇವರು ಯಾರಿಗೆ ಹೆದರ್ಕೊಂಡು ಆತನ ಅರೆಸ್ಟ್ ಮಾಡಿಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಆತನ ಕೂಡಲೇ ಅರೆಸ್ಟ್ ಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ಒಂದು ಮಾತು ಹೇಳಿದರು, ಅದು ನಾನ್ ಬೇಲೆಬಲ್ ಕೇಸು. ಹಾಗೆ ಬೇಲ್ ಯಾರು ಕೊಡಬೇಕು ಬಿಡಬೇಕು ಅನ್ನೋದನ್ನು ಜಡ್ಜಿ ತೀರ್ಮಾನ ಮಾಡ್ತಾರೆ, ಅಲ್ಲ. ಹಾಗಾಗಿ ಇವ್ರನ್ನ ಅರೆಸ್ಟ್ ಮಾಡಿ ಮೊದಲು ಒಳಗೆ ಹಾಕೋ ಕೆಲಸ ಮಾಡಲಿ, ಆಮೇಲೆ ಜಡ್ಜ್ ತೀರ್ಮಾನ ಮಾಡ್ತಾರೆ ಬೇಲ್ ಕೊಡಬೇಕು ಇಲ್ಲ ಅಂಥೇಳಿ. ಆದರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಬಹುಶಃ ಈ ಅಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಚುನಾವಣಾಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಒಂದು ವೇಳೆ ಇವರು ಆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇವರು ವಿರುದ್ಧ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೂ ಮತ್ತು ಚುನಾವಣಾ ಆಯೋಗ ದೆಹಲಿಗೂ ಕೂಡ ಹೋಗಿ ನಾವು ದೂರನ್ನು ಸಲ್ಲಿಸ್ತಾ ಇದ್ದೇವೆ. ಮೇ ಬಿ ನಾಳೆ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೇನೆ. ಸೋಮವಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಇದೇ ಚುನಾವಣಾ ಭ್ರಷ್ಟಾಚಾರ ಬಗ್ಗೆ ದೂರನ್ನು ಕೊಟ್ಟು ತದನಂತರ ದೆಹಲಿಗೆ ಹೋಗಿ ಅಲ್ಲೂ ಕೂಡ ಕೊಟ್ಟು ಮತ್ತೆ ವಾಪಸ್ ಬಂದು ಇದು ಹೋರಾಟವನ್ನು ಮುಂದುವರಿಸ್ತೇವೆ. ಮತ್ತು ರಾಜ್ಯ ಹೈಕೋರ್ಟಲ್ಲೂ ಕೂಡ ಎಲೆಕ್ಷನ್ ಪಿಟಿಷನ್ ಹಾಕೋ ವಿಚಾರವಾಗಿ ಚರ್ಚೆ ನಡೀತಾ ಇದು ಇವತ್ತು ನಾಳೆ ಅಂತಿಮ ಆಗ್ತದೆ. ಅಂತಿಮವಾಗಿ ಆ ರಿಟ್ ಪಿಟಿಷನ್ ಹಾಕೋದ್ರ ಹಾಕಿ ಇದು ಏನು ಮತ ಎಣಿಕೆ ಪ್ರಕ್ರಿಯೆನ ಅದಕ್ಕೆ ನಾವು ಸ್ಟೇ ತರೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಸಕ್ಸಸ್ ಆಯಿತು ಅಂತಂದರೆ ಈ ಚುನಾವಣಾ ಭ್ರಷ್ಟಾಚಾರ ನಡೆದದ ಅದರ ಬಗ್ಗೆ ಮೊದಲು ಅವರು ತನಿಖೆ ಕೈಗೊಂಡು ಅಕ್ರಮ ನಡೆದಿದ್ದರೆ ಚುನಾವಣಾ ಬರ್ಖಾಸ್ತುಗೊಳಿಸಿ ಮತ್ತೆ ಚುನಾವಣೆ ಮಾಡಲಿ. ನಾಗರಾಜ್ ಅವ್ರಿಗೆ ನಮ್ಗೆ ಒಂದು ಕಾಣ್ತಿ ಏನಂತಂದ್ರೆ, ಈ ದುಡ್ಡು ಹಂಚಿದಂಥ ವ್ಯಕ್ತಿ ವಿಡಿಯೋದಲ್ಲಿದ್ದ ಅದು ಯಾವ ಪಕ್ಷ ಅಂಥೇಳಿ ನಾವೆಲ್ಲರೂ ಆಲ್ಮೋಸ್ಟ್ ಅಲ್ಲಿ ಜಡ್ಜ್ ಮಾಡ್ತಿದ್ವಿ. ಇನ್ನೊಂದು ಹೇಳಿದ್ರಿ ನೀವು, ಧಾರ್ಮಿಕತೆಯಲ್ಲಿ ಅವರು ಈ ಥರ ಮಾಡಿದರು, ಪ್ರಚಾರವನ್ನು ಮಾಡಿದರು, ಧಾರ್ಮಿಕ ಹೆಸರನ್ನು ಇಟ್ಕೊಂಡು ಅಥವಾ ಧರ್ಮ ಅನ್ನುವಂಥ ಪದವನ್ನು ಬಳಸಿದರು. ಅದನ್ನು ಹೆಂಗೆ ಅನಾಲಿಸಿಸ್? ಅದ್ರದ್ದು ಒಂದು ವಿಡಿಯೋ ಬಂದಿದೆ ನನ್ನ ಹತ್ರ. ವಿಡಿಯೋ ಕಳಿಸಿದ್ದಾರೆ ಸಾರ್ವಜನಿಕರು. ಅದು ಬಿ ಜೆ ಪಿ ಅಲ್ಲ, ಬಿಜಾಪುರದ್ದು MLA ಯತ್ನಾಳ್ ಅವರು ಇಲ್ಲಿ ಬಂದಾಗ ಅವರು ಇಲ್ಲೇ ಕಿಲಾ ಗಲ್ಲಿ ಮತ್ತು ಅಲ್ಲಲ್ಲಿ ಸುತ್ತಾಡಿ ಧರ್ಮದ ಹೆಸರಲ್ಲಿ ಅವರು ಪ್ರಚೋದನಕಾರಿ ಭಾಷಣ ಮಾಡೋ ಮೂಲಕ BJP ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ದಾರೆ. ಸ್ವತಃ BJP ಅಭ್ಯರ್ಥಿ ಕೂಡ ಶಿರೂರಲ್ಲಿ ಅಲ್ಲಿನ ದೇವಸ್ಥಾನಗಳ ಬಗ್ಗೆ ಅದೆಲ್ಲ ಆ್ಯಕ್ಚುಲಿ ಮಾತಾಡಬಾರ್ದು, ಅದೆಲ್ಲ ಅವರು ಮಾತಾಡಿದ್ದಾರೆ. ಅವರು ಕೂಡ ಇನ್ನುಳಿದ ಎಲ್ಲರೂ ಕೂಡ ನಾವು ಹಂಗೆ ಮಾಡಿದ್ದೀವಿ, ನಾವು ಹಿಂಗೆ ಮಾಡಿದ್ದೀವಿ ಅಂತ ಹೇಳೋದು ತಪ್ಪು ಅಂತ ಹೇಳ್ತೀವಿ. ಹೌದು, ಮಾತಾಡೋಂಗಿಲ್ಲ. ಆ ಥರ ಮಾತಾಡಿದ್ರೆ ಅರ್ಥ ಏನು?
ಮತ್ತು ಅದೇನು ಪಂಕ ಮಸೀದಿದೇನು ಘಟನೆ ಆಗಿತ್ತು ಅದ್ರ ಕೂಡ ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಅದು ಚಪ್ಪಲ್ ಎಸ್ದಿರೋದು ಕಲ್ಲು ಎಸ್ದು ಅದೇನು ಹೋರಾಟ ಅದ್ರ ಬಗ್ಗೆನೂ ಮಾತಾಡೋಂಗಿಲ್ಲ. ಈಗ ಮತಯಾಚನೆ ಅಂತಂದ್ರೆ ಹೆಂಗೆ ಮಾಡೋದಂತೀರಿ ನೀವು? ಜಸ್ಟ್ ನಾ ಇಂಥ ನೀವೇನು ಮಾಡ್ತೀನಿ ಅಂತ ಹೇಳಿರಿ ಅದ್ರ ಬಗ್ಗೆ ಇಡ್ರಿ, ಅವ್ರ ಮುಂದೆ ವಿಚಾರ ಇಡ್ರಿ. ಅಭಿವೃದ್ಧಿ ಈ ಜನರಿಗೆ 108 ಸಮಸ್ಯೆ ಅದಾವ. ಅವ್ರಿಗೆ ಉತ್ತಮ ಗುಣಮಟ್ಟದ ಏನು ಮೂಲಭೂತ ಸಹಕಾರ್ಯ ಇಲ್ಲ. ಸಮಾಜದಲ್ಲಿ ಕ್ರೈಮ್ಸ್ ನಡೀತಾ ಇದ್ದಾವೆ. ಶಾಲೆಗಳು ಹಾಳಾಗ್ತಾ ಇದ್ದಾವೆ. ಶಿಕ್ಷಕರಿಲ್ಲ ಶಾಲೆಗಳಲ್ಲಿ. ಅದನ್ನು ತೋಡ್ರಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ ಇಲ್ಲ. ಅದನ್ನು ಜನರಿಗೆ ಏನು ಬೇಕಾಗಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಇಲ್ಲೇ ಪಕ್ಕಕ್ಕೆ ನೀವು ಕ್ಯಾಮ್ರಾ ತಿರುಗಿಸ್ರಿ. ನಮ್ಮ ಬಾಗಲಕೋಟೆಗೊಂದು ಬಾರಾಕಮ್ಮನದ ಕಾಣಿಸ್ತದೆ ನಿಮ್ಗಿಲ್ಲಿ. ಈ ಕಾಮಗಾರಿ ಯಾಕೆ ನಿಂತದ? ಎದಕ್ಕೆ ನಿಂತದ? ಕೋಟ್ಯಾಂತರ ರೂಪಾಯಿ ಅದಕ್ಕೆ ಖರ್ಚಾಗ್ಯದ. ಎದಕ್ಕೆ ಅರ್ಧಕ್ಕೆ ನಿಂದಿರ್ಸಿರಿ? ಯಾರು ಕೈ ಹೊಡೆದ? ಕಾಂಗ್ರೆಸ್ ಕೈ ಹೊಡೋನು, BJP ಕೈ ಹೊಡೋನು. ಇಡೀ ನವನಗರ ಅಭಿವೃದ್ಧಿ ಅಧಿಕಾರನು ಹಣೆಪಟ್ಟಿ ಇಟ್ಕೊಂಡು ಓಡಾಡ್ತಾರೋ BJP ಅಭ್ಯರ್ಥಿ. ಇದೇ ಫುಟ್ಪಾತ್ ಕಾಮಗಾರಿ ಒಂದು ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಇದೇ BJPಯವರು MLA ಇದ್ದಾಗ ವೀರಣ್ಣ ಚರಂತಿಮಠ. ಹೌದಾ? ಇಂಥವೆಲ್ಲ ಅಕ್ರಮ ಕಾಮಗಾರಿಗಳನ್ನು ಮಾಡಿದ್ದೀರಿ. ಕಳಪೆ ಅವೈಜ್ಞಾನಿಕ ಕಾಮಗಾರಿಗಳು ಅಂಥದ್ದೆಲ್ಲ ನಿಮ್ಮಿಂದ ಆಗಿದ್ದಾವೆ. ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಉತ್ತಮ ಫೆಸಿಲಿಟಿ ಕೊಡೋದ್ರ ಬಗ್ಗೆ ಮಾತಾಡ್ರಿ. ಮತ್ತು ಪೊಲೀಸ್ ದೌರ್ಜನ್ಯಗಳು ನಡೀತಾ ಇದ್ದಾವೆ, ಅತ್ಯಾಚಾರಗಳು ನಡೀತಾ ಇದ್ದಾವೆ. ಇಂಥದ್ರ ಬಗ್ಗೆ ಮಾತಾಡ್ರಿ. ಸಮಾಜದಲ್ಲಿ ಶಾಂತಿ, ಧರ್ಮ, ಜಾತಿ ಹೆಸರು ಸಮಾಜ ಶಾಂತಿ ನೆಮ್ಮದಿ ಹಾಳಾಗ್ಯದ. ಜನರಿಗೆ ಒಂದು ನೆಮ್ಮದಿಯ ಬದುಕು ಕೊಡ್ತೀವಿ ಅಂತೇಳಿ ನೀವು ಆಶ್ವಾಸನೆ. ಅದನ್ನು ಬಿಟ್ಟು ಧರ್ಮ ಜಾತಿ ಹೆಸರು ದ್ವೇಷ ಭಾಷಣ ಮಾಡಿಕೊಂಡು ಜಾತಿ ಜನಾಂಗಗಳ ಮಧ್ಯೆ ದ್ವೇಷನ ಬಿತ್ತಿ ಜನರು ಒಬ್ರಿಗೊಬ್ಬರು ದ್ವೇಷಿಸೋ ರೀತಿಯಲ್ಲಿ ನೀವು ಜನರನ್ನು ಇಟ್ಟರೆ ಹೆಂಗೆ? ಅದು ತಪ್ಪದು. ಅದು ಈ ಚುನಾವಣೆ ಮಾಡಿ. ಕೊನೆಯದಾಗಿ ಏನು ಹೇಳ್ತೀರಿ? ಮುಂದೆ ಏನು ಮಾಡ್ತೀರಿ? ಏನಿಲ್ಲ, ಈ ಧರಣಿ ಮುಂದುವರಿತದೆ. ಮತ ಎಣಿಕೆ ದಿನವರೆಗೂ ಮುಂದುವರಿತದೆ. ಸೊ ಚುನಾವಣೆಯಲ್ಲಿ ನಡೆದ ಭ್ರಷ್ಟಾಚಾರ ಅಕ್ರಮ ಬಗ್ಗೆ ತನಿಖೆ ನಡೆಸಿ ಚುನಾವಣಾ ಆಯೋಗ ಸ್ವತಂತ್ರ ಆಯೋಗ ಆಗಿರೋದ್ರಿಂದ ಅದಕ್ಕೆ ಸಂಪೂರ್ಣ ಅಧಿಕಾರ ಇದೆ. ಸೊ ಅದು ಚುನಾವಣೆಯನ್ನು ಕೊಡಿಸ್ತಕ್ಕಂಥ ಅಧಿಕಾರ ಕೂಡ ಚುನಾವಣಾ ಆಯೋಗದ. ಅದನ್ನು ಇಲ್ಲ ಅಂತ ಹೇಳಿ ದಾರಿ ತಪ್ಪಿಸಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡಬಾರ್ದು, ಚುನಾವಣಾ ಅಧಿಕಾರಿಗಳೂ ಮಾಡಬಾರ್ದು. ಇದು ನಮ್ಮ ಕೈಯಾಗಿಲ್ಲ ಅಂತೇಳಿ ನೀವು ಹೇಳುವಂಗಿಲ್ಲ. ನೀವು AC ಆಗಿರ್ಬೋದು, ಆದರೆ ಚುನಾವಣೆ ಅಂತ ಬಂದಾಗ ನೀವು ಚುನಾವಣಾ ಅಧಿಕಾರಿ, ನಿಮಗೆ ಸಂಪೂರ್ಣ ಅಧಿಕಾರ ಇದೆ. ಎಲ್ಲ ಸಾಕ್ಷಿಗಳನ್ನು ರಾಜ್ಯ ಚುನಾವಣಾ ಆಯೋಗಕ್ಕೂ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೂ ಕೊಟ್ಟು ತಾವು ಚುನಾವಣೆಯನ್ನು ನೀವು ಬರಖಾಸ್ತುಗೊಳಿಸ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ಇದಿಷ್ಟು ನಾಗರಾಜ್ ಕಲ್ಕುಟಿಗರ್ ಅವರ ಮಾತುಗಳಾಗಿತ್ತು. KRS ಪಕ್ಷ ಕರ್ನಾಟಕದಲ್ಲಿ ತನ್ನದೇ ಆಗಿರುವಂತಹ ಒಂದಿಷ್ಟು ಛಾಪನ್ನು ಮೂಡಿಸ್ತಾ ಇದೆ. ಬೇರೆ ಬೇರೆ ತಾಲೂಕುಗಳಲ್ಲಿ ತನ್ನದೇ ಆಗಿರುವಂಥ ಒಂದು ಗುಂಪೇನಿದೆ, ಆ ಗುಂಪಿನಿಂದ ಒಂದಿಷ್ಟು ಒಳ್ಳೆಯ ಕಾರ್ಯಕ್ಕೂ ಮುಂದಾಗ್ತಿದೆ. ಸೊ ಇಲ್ಲಿ ಕಾಂಗ್ರೆಸ್ BJP ಅನ್ನುವಂತಹ ಪಕ್ಷಗಳು ಮುಖ್ಯವಾಗಿ ಈ ಪ್ರಜಾಪ್ರಭುತ್ವವನ್ನು ನಡುರಾತ್ರಿಯಲ್ಲಿ ಅಥವಾ ಈ ಹಗಲಿನಲ್ಲಿ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾ ಇವೆಯಾ ಅನ್ನುವಂತಹ ಒಂದಿಷ್ಟು ಶಂಕೆ ಈಗ ಜನರಲ್ಲಿ ಕಾಡ್ತಾ ಇದೆ. ಹಾಡ ಹಗಲೇ ಅದರಲ್ಲೂ ಈ ಎಲ್ಲರ ಕ್ಯಾಮ್ರಾ ಕಣ್ಗಾವಲಿನಲ್ಲಿ ಈ ನೋಟ್ಗಳನ್ನು ಹಂಚುವಂತಹ ಕಾರ್ಯ ಏನು ಈ ಇಲೆಕ್ಷನಲ್ಲಾಯಿತು, ಅದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಆಗಿರುವಂಥದ್ದು. ಸೊ ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.